ತಾಲೂಕಿನಲ್ಲಿ ಇರುವಂತಹ ಶಾಲೆ ಕಾಲೇಜುಗಳು ಇರ್ಬೋದು, ಹಾಸ್ಟೆಲ್ಗಳು ಇರ್ಬೋದು, ಹಾಸ್ಪಿಟಲ್ಗಳು ಇರ್ಬೋದು, ವೆಟನರಿ ಹಾಸ್ಪಿಟಲ್ಗಳು ಇರ್ಬೋದು, ಅಥವಾ ಸಂಘ ಸಂಸ್ಥೆಗಳ ಕಟ್ಟಡಗಳು ಇರ್ಬೋದು, ಅಥವಾ ಸಮುದಾಯ ಭವನಗಳು ಇರ್ಬೋದು, ಎಲ್ಲರೂ ಸರಿದೂಗಿಸ್ಕೊಂಡು ಹೋಗುವಂತ ಕೆಲಸಗಳನ್ನ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರು ಹಿಂದಿನ ಮಾಡ್ತಾ ಬಂದರು. ಅವರ ತಲೆಮಾರಿನ ಕುಡಿಯಾದಂಥ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಅದನ್ನೇ ಕೂಡ ಮುಂದುವರಿಸ್ಕೊಂಡು ಹೋಗುವಂತ ಎಲ್ಲ ವ್ಯವಸ್ಥೆಗಳು ನಡೀತಾ ಬಂತು. ಅದರಲ್ಲಿ ಇವತ್ತು ಈ ತಾಲೂಕು ಇಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಅಧಿಕಾರ ಬಹಳ ಮುಖ್ಯ. ಒಳಗಡೆನೂ ಕೆಲಸ ಮಾಡಬೇಕು, ಹೊರಗಡೆನೂ ಕೆಲಸ ಮಾಡಬೇಕು. ಆ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಪ್ರತಿ ಹಂತದಲ್ಲೂ ನೀವೆಲ್ಲರೂ ಕೂಡ ನಮ್ಗಿಂತ ಚೆನ್ನಾಗಿ ಸೂಕ್ಷ್ಮವಾಗಿ ಮಾಧ್ಯಮದವರು ಗ್ರಹಿಸ್ತಾ ಇರ್ತೀರಿ. ಪ್ರತಿ ಹಂತದಲ್ಲೂ ಮೊದಲೆಲ್ಲ ಸಾಗರ ತಾಲೂಕಿಗೆ ನಮ್ದು ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ 100% ಫಸ್ಟ್ ಲಿಸ್ಟ್ ಅಲ್ಲಿ ಒಬ್ಬರು ಸಚಿವರು ನಮ್ಮ ಇರ್ತಿದ್ರು. ಇದು ಎಂತ ದುರಂತ ಆಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ನಮ್ಮ ತಾಲೂಕನ್ನ ಎಲ್ಲ ಬಡತನ ಮಾಡುವಂತ ಒಂದು ಬಹಳ ವ್ಯವಸ್ಥಿತವಾದಂಥ ಸಂಚು ನಡೀತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಆತಂಕಕ್ಕೆ ಕಾರಣ ಆಗಿದೆ. ಯಾಕೆ ಹೇಳಿದ್ರೆ ಇವತ್ತು ಸಾಗರ ಇಷ್ಟೆಲ್ಲ ನಾನು ಯಾಕೆ ಹೇಳಬೇಕಾಯ್ತು ಅಂತ ಹೇಳಿದ್ರೆ ರೈಲ್ವೆ ಇದೆ, ಪ್ರತಿಯೊಂದು ಇದೆ, KSRTC ಇದೆ, ಕಾಲೇಜ್ ಇದೆ, ಡಿಗ್ರಿ. ಇವತ್ತು ಸೊರಬದಿಂದ ಹಿಡಿದು ಶಿಕಾರಿಪುರದಿಂದ ಹಿಡಿದು ಈ ಕಡೆ ಹೊಸನಗರ ನಮಗೆ ಬರುತ್ತೆ. ಈಗ ತೀರ್ಥಹಳ್ಳಿಯಿಂದ ಹಿಡಿದು ಬೇರೆ ಬೇರೆ ಆ ಕಡೆ ಸಿದ್ದಾಪುರ ಎಲ್ಲ ಮಕ್ಕಳು ಕೂಡ ಬಂದು ನಮ್ಮ ಸಾಗರದಲ್ಲಿ ಕಲಿತು ಅವ್ರು ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರುವಂತ ತಾಲೂಕಿಗೆ ಇವತ್ತು ಒಬ್ಬ ಸಚಿವಗಿರಿ ತಗೊಳ್ಳಿಕ್ಕೆ ನಮಗೆ ಇವತ್ತು ಒದ್ದಾಡ್ತಿದ್ವಿ ಅನ್ನೋದಾದ್ರೆ, ತಿಳಿತಿದ್ವಿ ಅನ್ನೋದಾದ್ರೆ ಇವತ್ತು ಏನು ಕಾರಣ, ಏನು ಯೋಚನೆ ಆಗಿದೆ? ಅಥವಾ ನಮ್ಮಲ್ಲಿರುವಂಥ ಒಗ್ಗಟ್ಟಿನ ಕೊರತೆ ಆಗಿದೆಯೋ, ಅಥವಾ ಇಲ್ಲ ಬೇರೆ ಯಾವುದಲ್ಲ ಕಾಣಲಾರದ ಕೈಗಳು ತಪ್ಪಿಸುವಂಥ ಕೆಲಸಗಳು ಆಗ್ತಿದೆಯೋ ಗೊತ್ತಿಲ್ಲ. ಆದ್ರೆ ನಾವು ಈ ಸಂದರ್ಭದಲ್ಲಿ ಬಹಳ ಆಗ್ರಹ ಮಾಡ್ತಾ ಇದ್ದೀವಿ. ಬಹಳ ವ್ಯವಸ್ಥಿತವಾಗಿ ಈ ತಾಲೂಕಿಗೆ ಸಚಿವಗಿರಿ ಸಿಕ್ಕಲೇಬೇಕಾಗಿದೆ. ಸಿಕ್ಕೋದ್ರಿಂದ ಈ ತಾಲೂಕಿನ ಅಭಿವೃದ್ಧಿಗೆ ಬಹಳ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಈ ತಾಲೂಕಿನ ಇನ್ನೊಂದು ಕಡೆಗೆ ಸಾಗರದಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಸೇರಿ ಸಾಗರವನ್ನ ಜಿಲ್ಲಾ ಮಾಡಬೇಕು ಅಂತ ಒತ್ತಡ ಕೂಡ ಒಂದ್ ಸೈಡ್ ತರ್ತಾ ಇದ್ದಾರೆ. ಅದು ಕೂಡ ಇವತ್ತು ಈ ನಮ್ಮ ತಾಲೂಕಿಗೆ ಸಚಿವಗಿರಿ ಸಿಕ್ಕಿದ್ರೆ ಖಂಡಿತವಾಗೂ ಕೂಡ ನಮ್ಮ ತಾಲೂಕು ಇನ್ನೂ ಮೇಲ್ಮಟ್ಟಕ್ಕೆ ಅಭಿವೃದ್ಧಿ ಆಗ್ತದೆ. ಅವಾಗ ಜಿಲ್ಲೆಯ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರುತ್ತೆ. ಆಮೇಲೆ ಇಲ್ಲಿರುವಂತ ಮೂಲಭೂತ ಸಮಸ್ಯೆಗಳು ಯಾಕೆ ಇದನ್ನ ಹೇಳಿದೆ ಮೊದಲೇ ಅಂತ ಹೇಳಿದ್ರೆ, ಇವತ್ತು ಬಹು ಸಂಸ್ಕೃತಿ ನಾಡಾಗಿರುವ ಉಳಿದಿರುವಂತ ಇದರಲ್ಲಿ ಇವತ್ತು ಬಹಳ ದೊಡ್ಡ ಸಮಸ್ಯೆಗಳಿದಾವೆ ಸಾಗರ ತಾಲೂಕಿಗೆ. ಈಗ ನೋಡಿ, ಹೊಸನಗರ ಮತ್ತೆ ಸಾಗರ ನಾವೇನಾಗಿದ್ವಿ ಅಂತ ಹೇಳಿದ್ರೆ ಈ ಲಿಂಗನಮಕ್ಕಿ ಬ್ಯಾಕ್ ವಾಟರ್ನಿಂದ ಅನೇಕ ರೀತಿಯ ಸಮಸ್ಯೆಗಳನ್ನ ಇವತ್ತು ನಮ್ಮ ತಾಲೂಕಿನ ಜನ ಮತ್ತು ಹೊಸನಗರ ತಾಲೂಕಿನ ಈ ಕಾನ್ಸ್ಟಿಟ್ಯೂನ್ಸಿಯ ಜನ ಅನುಭವಿಸ್ತಾ ಇದ್ದಾರೆ. ಒಂದು KPC KEB ಲ್ಯಾಂಡಿನಿಂದ ಕಳ್ಕೊಂಡಂತ ಒಂದು, ಇನ್ನೊಂದು ಈ ಫಾರೆಸ್ಟ್ FRA ಕಾಯ್ದೆಯಲ್ಲಿ ಇನ್ನೊಂದಿಷ್ಟಾಗಿದ್ದು, ಆಮೇಲೆ ಈಗ ಬಂದಿರುವಂತ ಒಂದು ಡೀಮ್ಡ್ ಈ ಪರಿಭಾವಿತ ಅರಣ್ಯ ಅಂತ ಹೇಳಿ ಇರುವಂತ ಸರ್ಕಾರಿ ಜಮೀನು ರೆವಿನ್ಯೂ ಲ್ಯಾಂಡ್ ಅನ್ನು ಕೂಡ ಪರಿಭಾವಿತ ಅರಣ್ಯ ಅಂತ ಮಾಡುವಂತ ವ್ಯವಸ್ಥಿತವಾದಂತ ಹುನ್ನಾರ ನಡೀತದೆ. ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕಾಗಿದೆ. ಜನರಿಗೆ ಒಂದು ಬದುಕನ್ನು